ಟ್ರೈಲರ್ 1 ನೋಡಿದೆ. ಯಾವ ಇಂಡಿಯನ್ ಸಿನಿಮಾಗಿಂತ ಕಮ್ಮಿ ಇಲ್ಲ. ಅಂದರೆ ಈಗ ಕಲ್ಕಿ ಸಿನಿಮಾ ಬಂದಿರ್ಬೋದು, ಸಾಹೋ, ಸಾಕಷ್ಟು ಸಿನಿಮಾಗಳು ಬಂದಿದೆ. ಎಲ್ಲರೂ ಹಾಲಿವುಡ್ ಲೆವೆಲ್ ಅಂತ ಹೇಳ್ಕೊಂಡಿದ್ದಾರೆ. ಅಫ್ಕೋರ್ಸ್ ರೀಚ್ ಆಗಿದ್ದಾರೆ ಲೆವೆಲ್ಗೆ. ಅಂದರೆ ಬೇರೆಯವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಅವರು ಆ ಸಿನಿಮಾಗಳನ್ನ ಮಾಡೋ ಮೂಲಕ. ನಮ್ಮ ಕನ್ನಡದಲ್ಲೂ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಈ ರೀತಿ ಹಾಲಿವುಡ್ ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದರೆ ಹೇಗಿರುತ್ತೆ ಅಂತ. ಅವರ ನಿರೀಕ್ಷೆಯನ್ನು ಈ ಸಿನಿಮಾ ಒಂದು ರೀತಿ ಅವ್ರಿಗೆ ಒಂದು ಪಾಸಿಟಿವ್ ನೋಟ್ ಕೊಡುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಆ ಆ್ಯಕ್ಷನ್ ಸೀನ್ಗಳು ನೋಡ್ತಿದ್ರೆ ನಿಜವಾಗ್ಲೂ ಗೂಸ್ ಬಂಪ್ಸು ಕೊಡುತ್ತೆ. ಸೊ ನನಗೆ ಎಸ್ಪೆಷಲಿ ನಿಮ್ಮನ್ನು ನೋಡಿದಾಗ ಇವರು ವಿಲನ್ನ ಮತ್ತು ಹೀರೋನ ಅನ್ನೋದೇ ಗೊತ್ತಾಗಲಿಲ್ಲ. ಯಾಕಂದರೆ ವಿಲನ್ಗಳು ಸೇಮ್ ನಿಮ್ಮ ಥರನೇ ಇದ್ದಾರೆ, ನೀವು ಸೇಮ್ ಅವ್ರ ಥರನೇ ಇದ್ದೀರ. ಹೇಗೆ ಮಾಡಿದ್ರಿ ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಆ ಲುಕ್ಕು ಇದು ಎಲ್ಲ ನಿಮ್ಮನ್ನು ನೋಡಿದ್ರೆ ನಿಜವಾಗ್ಲೂ ನನಗೆ ಭಯ ಆಯಿತು. ಏನು ಮಾಡೋದು ನೀವು ಹಿಂಗೆ ನೋಡ್ರಿ. ಅಂದರೆ ಆ ಡೈಲಾಗ್ ಡೆಲಿವರಿ, ಆ ಆ್ಯಕ್ಷನ್ ಸೀನ್ಸು, ಅಲ್ಲಿ ಪಾಕಿಸ್ತಾನ ಜೈಲ್ಗೆ ಹೋಗ್ಬಿಟ್ಟು ಅವ್ರನ್ನೆಲ್ಲ ನೀವು ಕಿಲ್ಲಿಂಗ್ ಲುಕ್ಕಲ್ಲಿ ನೋಡೋದು, ಅದೆಲ್ಲ ನೋಡಿದ್ರೆ ನಿಜವಾಗ್ಲೂ ಭಯ ಆಯಿತು. ಇನ್ನು ಪಾಕಿಸ್ತಾನೀಸ್ ಭಯ ಪಡಲ್ವಾ ಹೇಳಿ? ಅಲ್ಲ ಇಲ್ಲ ಮೇಡಮ್, ನನಗೆ ಯಾವಾಗ್ಲೂ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಹೇಳಿದ್ದು ಶ್ಲೋಕ ನೆನಪಾಗುತ್ತೆ. ಕರ್ಮಣ್ಯವಾಧಿಕಾರಸ್ತೆ ಮಾಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭುಃ ಮಾತೆ ಸಂಗೋಸ್ತ್ವ ಕರ್ಮಣಿ. ನಾವು ನಮ್ಮ 100% ಕೊಟ್ಟಿದ್ದೀವಿ ಮೇಡಮ್. ಇನ್ನು ಮಿಕ್ಕಿದ್ದೆಲ್ಲ ರಿಸಲ್ಟೆಲ್ಲ ದೇವ್ರಿಗೆ ಬಿಟ್ಟಿದ್ದೀವಿ. ನೋಡೋಣ. ನಾವು ನಿಜವಾಗ್ಲೂ ಜೆನ್ಯೂನಾಗಿ ಯಾವ ಫ್ರೇಮೂ ಕಾಂಪ್ರಮೈಸ್ ಆಗದೆ ಪ್ರತಿಯೊಂದು ಫ್ರೇಮೂ ನಾನು ಅಂತಲ್ಲ, ಇಡೀ ಎಂಟೈರ್ ಐ ಆಲ್ವೇಸ್ ಕಾಲ್ ದಿಸ್ ಆ್ಯಸ್ ಟೆಕ್ನಿಷಿಯನ್ಸ್ ಮೂವಿ. ಪ್ರತಿ ಸಿನಿಮಾನೂ ಟೆಕ್ನಿಷಿಯನ್ಸ್ ಇಷ್ಟು ಚಾಲೆಂಜಾಗಿ ತೊಗೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಔಟ್ಪುಟ್ ಅನ್ನೋದಕ್ಕೆ ಮಾರ್ಟಿನ್ ವಿಲ್ ಬಿ ಒನ್ ಎಕ್ಸಾಂಪಲ್ ಮೇಡಮ್. ನಮ್ಗೆ ಎಷ್ಟು ಇಂಟ್ರೆಸ್ಟ್ ಇತ್ತು, ಫೈಟ್ ಮಾಸ್ಟರ್ ರವಿ ವರ್ಮ ಅವರಾಗಿರ್ಬೋದು, ರಾಮ್ ಲಕ್ಷ್ಮಣ್ ಮಾಸ್ಟರ್ ಆಗಿರ್ಬೋದು, ಇಮ್ರಾನ್ ಸರ್ ಆಗಿರ್ಬೋದು, ಮುರಳಿ ಮಾಸ್ಟರ್ ಆಗಿರ್ಬೋದು, ಎಲ್ಲ ಟಾಪ್ ಟೆಕ್ನಿಷಿಯನ್ಸ್. ಸತ್ಯ ಹೆಗಡೆ ಸರ್ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿರೋದು. ಸೊ ಈ ಥರ ಟಾಪ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿ ಅವರು 100% ಕೊಟ್ಟಿರೋವಂಥ ಸಿನಿಮಾ ಮಾರ್ಟಿನ್. ನಮ್ಗೆ ಗೊತ್ತಿರಲಿಲ್ಲ. ನಮಗೆ ರವಿ ಬಸೂರ್ ಸರ್ ಹತ್ರ ಕೂತ್ಕೊಂಡಾಗ ಸಿನಿಮಾ ಸ್ಟ್ಯಾಂಡರ್ಡ್ಸ್ ನೋಡಿಬಿಟ್ಟು ಯಾಕೆ ಇಂಟರ್ನ್ಯಾಷನಲ್ ಮಾಡಬಾರ್ದು ಅನ್ನೋದು ಅಲ್ಲಿಂದ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಸೊ ಓಕೆ ಮಾಡೋಣ ಅಂತ ಒಂದು ಪ್ರಯತ್ನದಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದೀವಿ. ಎಲ್ಲರೂ ಕೈ ಹಿಡಿತಾರೆ ಅಂತ ಒಂದು ನಂಬಿಕೆಯಿಂದ ಮುಂದಕ್ಕೆ ಹೋಗ್ತಾ ಇದ್ದೀವಿ.